ಇನ್ನು ತಿರುಪತಿಯ ಈ ಲಡ್ಡು ಇತಿಹಾಸದ ಬಗ್ಗೆ ನಿಮಗೆ ಹೇಳ್ತೀನಿ. ಇದು 3-4 ದಶಕಗಳ ಹಿಂದಿನ ಮಾತು. ದಶಕ ಅಂದರೆ ಒಂದು 30 ವರ್ಷದ ಹಿಂದಿನ ಮಾತು. ತಿಮ್ಮಪ್ಪನ ಲಡ್ಡು ತೆಂಗಿನಕಾಯಿ ಸೈಜಲ್ಲಿ ಸಿಗ್ತಾ ಇತ್ತು, ದೊಡ್ಡ ಲಡ್ಡು. ಆಗ ಕೇಳಿದಷ್ಟು ತಿಮ್ಮಪ್ಪನ ಲಡ್ಡು ಕೊಡ್ತಾ ಇರಲಿಲ್ಲ, ಸಿಗ್ತಾ ಇರಲಿಲ್ಲ. ಒಬ್ಬರಿಗೆ 2 ಲಡ್ಡು ಮಾತ್ರ ಕೊಡ್ತಾ ಇದ್ರು, 2 ಲಡ್ಡು. ಅಂದು ತಿರುಪತಿಯ ಲಡ್ಡು ಭಾಳ 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 ರುಚಿಯಾಗಿರ್ತಾ ಇತ್ತು. ಯಾರು ಎಂಥವನು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಎಂಥವರು ಪ್ರಭಾವ ಬೀರಿದ್ರು ಕೂಡ 2 ಲಾಡಿಗಿಂತ ಜಾಸ್ತಿ ಸಿಗ್ತಾ ಇರಲಿಲ್ಲ, 2 ಲಡ್ಡು. ರಾಜಕಾರಣಿಗಳು ಏನು ಯಾವನು ಬಂದರೂ 2 ಲಡ್ಡು. ಕಾಲಾನಂತರದಲ್ಲಿ ಕಾಳಸಂತೆಯಲ್ಲಿ ಲಡ್ಡು ಮಾರಾಟ ಆಗೋದಕ್ಕೆ ಶುರುವಾಯಿತು. ಭಕ್ತಾದಿಗಳು ಹೊರಗೆ ಬರುವಾಗ ಕಾವಲ, ಲಡ್ಡು ಕಾವಲ ಅಂತ ಶುರುವಾಯಿತು. ಆಮೇಲೆ ಲಡ್ಡು ತಯಾರಿಕೆ ಪಾವಿತ್ರ್ಯತೆ ಕೂಡ ಕಮ್ಮಿ ಆಯಿತು. ಭಕ್ತಾದಿಗಳು ಹೆಂಗಾಗ್ಬಿಟ್ರು ಅಂದರೆ 2 ಲಡ್ಡು ಅಲ್ಲಿ ಕೊಡ್ತಾರೆ, ಹೊರಗಡೆ ಹೋಗಿ ಪಕ್ಕದಲ್ಲಿ ಕೇಳಿದ್ರೆ ಯಾರಾದರೂ ಮಾಡಿಕೊಡ್ತಾರೆ. 10 ಲಡ್ಡು ಬೇಕಾ, ಕೊಡಿ ದುಡ್ಡು. ಅಡ್ಜಸ್ಟ್ಮೆಂಟ್ ಶುರುವಾಯಿತು. ಆಮೇಲೆ ಅದರ ಕ್ವಾಲಿಟಿ ಕಡಿಮೆ ಆಯಿತು. ಹಾಗೆಯೇ ತಿರುಪತಿ ಲಡ್ಡುಗೆ 8 ದಶಕಗಳ ಇತಿಹಾಸ ಕೂಡ ಇದೆ. 8 ದಶಕಗಳ ಇತಿಹಾಸ. ನಾನು ನಿನ್ನೆ ಹೇಳಿದ್ನಲ್ಲ 300 ವರ್ಷ 306 ವರ್ಷ ಅಂತೇಳಿ. ಆಗ ಬೂಂದಿ ಕೊಡ್ತಾಯಿದ್ರು. ಅದಕ್ಕಿಂತ ಹಿಂದೆ ಬೂಂದಿ ರೂಪದ ಪ್ರಸಾದ ಕೊಡ್ತಾಯಿದ್ರು. ಲಡ್ಡು ಕಟ್ಟೋದಿಲ್ಲ, ಬೂಂದಿ. 1940ರ ಸುಮಾರಿಗೆ ಲಡ್ಡು ಪ್ರಸಾದ ವಿತರಣೆ ಶುರುವಾಯಿತು. ಲಡ್ಡು ಕೊಡೋದಕ್ಕೆ ಶುರು ಮಾಡಿತು. ಆರಂಭದಲ್ಲಿ 5,000 to 6,000 ಲಡ್ಡು ವಿತರಣೆ ಆಗ್ತಾ ಇತ್ತು. 1940ರಲ್ಲಿ 6,000 ಒಂದು 8,000 ಲಡ್ಡು. ಈಗ ಪ್ರತಿನಿತ್ಯ 8 ಲಕ್ಷಕ್ಕೂ ಹೆಚ್ಚು ಲಡ್ಡು ಸಿದ್ಧವಾಗ್ತಾ ಇದೆ. 8 ಲಕ್ಷ 8 ಲಕ್ಷ 8 ಲಕ್ಷ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಪ್ರತಿದಿನ 1 ಲಕ್ಷದಷ್ಟು ಭಕ್ತಾದಿಗಳಿದ್ದಾರೆ ಅಂತ ಖಾತ್ರಿ ಆಯಿತು. 1 ಲಕ್ಷ 1.25 ಲಕ್ಷ. 8 ಲಕ್ಷ ಲಡ್ಡುಗೆ ಪ್ರತಿದಿನ 500 kg ತುಪ್ಪ ಹಾಕಲಾಗತ್ತೆ. ಆ 500 kg ತುಪ್ಪ ಇದೆಯಲ್ಲ, 5 ಬೇರೆ 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 ಕಂಪನಿಗಳಿಂದ ಬರುತ್ತೆ. ಅದರಲ್ಲಿ ತಮಿಳುನಾಡು ಮೂಲದ ಕಂಪನಿಯಲ್ಲಿ ಈ ದನದ ಕೊಬ್ಬು ಬಳಕೆಯಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. 2020ರ ತನಕ TTDಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ತುಪ್ಪ ಬಳಸ್ತಾ ಇದ್ರು. ನೋಡಿ, ಒಂದು ಅವಿನಾಭಾವ ಸಂಬಂಧ ಹೇಗಿರುತ್ತೆ ಅಂತ. ಅವಿನಾಭಾವ ಸಂಬಂಧ. ಈ ಕೆಲವು ಸ್ಟಾರ್ಗಳಿದ್ದಾರೆ, ರಾಜ್ಕುಮಾರ್, ರಜನಿಕಾಂತ್, ಕಮಲ ಹಾಸನ್, ಇವರೆಲ್ಲ ಒಂದು ರೀತಿಯಲ್ಲಿ ಕಲಾಮಾತೆಯ ವರಪುತ್ರರು. ಅದರಲ್ಲಿ 2 ಮಾತಿಲ್ಲ. ಈ ಸ್ಟಾರ್ಗಳೆಲ್ಲ ಇದಾರಲ್ಲ, ಈಗಿನ ನೆನ್ನೆಯ ಸ್ಟಾರ್ಗಳೆಲ್ಲ, ಇವರು ಪಾನ್ ಪರಾಗ್ಗೆ 100 ಕೋಟಿ ತಗೊಳ್ತಾರೆ, 50 ಕೋಟಿ ತಗೋತಾರೆ, ಕೋಲ್ಡ್ ಡ್ರಿಂಕ್ಸ್ ತಗೋತಾರೆ, ರಮ್ಮಿ ಪ್ಲೇಗ್ ತಗೋತಾರೆ. ಆದರೆ ರಾಜ್ಕುಮಾರ್, ರಜನಿಕಾಂತ್, ಕಮಲ ಹಾಸನ್ ಯಾವತ್ತಿಗೂ ಎಂದೆಂದಿಗೂ ಯಾವುದೇ ಆ್ಯಡ್, ಅಡ್ವರ್ಟೈಸ್ಮೆಂಟ್ ಕೋಟ್ಯಾಂತರ ರೂಪಾಯಿ ಕೊಟ್ಟರೂ ಕೂಡ ಅವರು ಅದಕ್ಕೆ ಆ್ಯಕ್ಟಿಂಗ್ ಮಾಡೋದಿಲ್ಲ. ರಾಜ್ಕುಮಾರ್ ಒಂದಕ್ಕೆ ಮಾಡಿದ್ರು. ಯಾವುದಕ್ಕೆ? ನಂದಿನಿಗೆ, ನಂದಿನಿ ಹಾಲಿಗೆ, ನಂದಿನಿ ಪ್ರಾಡಕ್ಟ್ಗಳಿಗೆ. ಅವರ ಪುತ್ರ ಮಾಡಿದ್ರು, ಶಿವಣ್ಣ ಮಾಡಿದ್ರು, ಪುನೀತ್ ರಾಜ್ಕುಮಾರ್ ಮಾಡಿದ್ರು. ಅದರಲ್ಲಿ ರಾಜ್ಕುಮಾರ್ ವಿಚಾರಕ್ಕೆ ನಾನು ಬಂದಿದ್ದು. ಇದೇ ರಾಜ್ಕುಮಾರ್ ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ನಮಗೆ ತಿರುಪತಿ ತಿಮ್ಮಪ್ಪನಾಗಿ ಕಾಣಿಸ್ಕೊಂಡಿದ್ರು. ನೋಡಿ, ಒಂದು ಸಂಬಂಧಗಳು ನೋಡಿ. ಎಲ್ಲಿ ತನಕ ನಂದಿನಿ ತುಪ್ಪ ಹೋಗ್ತಾ ಇತ್ತೋ ಅಲ್ಲಿ ತನಕ ಇದರ ಕ್ವಾಲಿಟಿ ಕೆಟ್ಟಿರಲಿಲ್ಲ. ಓಕೆ, ಇನ್ನು ತಿರುಪತಿಯ ಈ ಲಡ್ಡು ಇತಿಹಾಸದ ಬಗ್ಗೆ ನಿಮಗೆ ಹೇಳ್ತೀನಿ. ಇದು 3-4 ದಶಕಗಳ ಹಿಂದಿನ ಮಾತು. ದಶಕ ಅಂದರೆ ಒಂದು 30 ವರ್ಷದ ಹಿಂದಿನ ಮಾತು. ತಿಮ್ಮಪ್ಪನ ಲಡ್ಡು ತೆಂಗಿನಕಾಯಿ ಸೈಜಲ್ಲಿ ಸಿಗ್ತಾ ಇತ್ತು, ದೊಡ್ಡ ಲಡ್ಡು. ಆಗ ಕೇಳಿದಷ್ಟು ತಿಮ್ಮಪ್ಪನ ಲಡ್ಡು ಕೊಡ್ತಾ ಇರಲಿಲ್ಲ, ಸಿಗ್ತಾ ಇರಲಿಲ್ಲ. ಒಬ್ಬರಿಗೆ 2 ಲಡ್ಡು ಮಾತ್ರ ಕೊಡ್ತಾ ಇದ್ರು, 2 ಲಡ್ಡು. ಅಂದು ತಿರುಪತಿಯ ಲಡ್ಡು ಭಾಳ 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 ರುಚಿಯಾಗಿರ್ತಾ ಇತ್ತು.
ಯಾರು ಎಂಥವನು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಎಂಥವರು ಪ್ರಭಾವ ಬೀರಿದ್ರು ಕೂಡ 2 ಲಾಡ್ಗಿಂತ ಜಾಸ್ತಿ ಸಿಗ್ತಾ ಇರಲಿಲ್ಲ. 2 ಲಡ್ಡು. ರಾಜಕಾರಣಿಗಳು ಏನು ಯಾವನು ಬಂದರೂ 2 ಲಡ್ಡು. ಕಾಲಾನಂತರದಲ್ಲಿ ಕಾಳಸಂತೆಯಲ್ಲಿ ಲಡ್ಡು ಮಾರಾಟ ಆಗೋದಕ್ಕೆ ಶುರುವಾಯಿತು. ಭಕ್ತಾದಿಗಳು ಹೊರಗೆ ಬರುವಾಗ ಕಾವಲ ಲಡ್ಡು ಕಾವಲ ಅಂತ ಶುರುವಾಯಿತು. ಆಮೇಲೆ ಲಡ್ಡು ತಯಾರಿಕೆ ಪಾವಿತ್ರ್ಯತೆ ಕೂಡ ಕಮ್ಮಿ ಆಯಿತು. ಭಕ್ತಾದಿಗಳು ಹೆಂಗಾಗ್ಬಿಟ್ರು ಅಂದರೆ 2 ಲಡ್ಡು ಅಲ್ಲಿ ಕೊಡ್ತಾರೆ, ಹೊರಗಡೆ ಹೋಗಿ ಪಕ್ಕದಲ್ಲಿ ಕೇಳಿದ್ರೆ ಯಾರಾದರೂ ಮಾಡಿಕೊಡ್ತಾರೆ. 10 ಲಡ್ಡು ಬೇಕಾ ಕೊಡಿ ದುಡ್ಡು. ಅಡ್ಜಸ್ಟ್ಮೆಂಟ್ ಶುರುವಾಯಿತು. ಆಮೇಲೆ ಅದರ ಕ್ವಾಲಿಟಿ ಕಡಿಮೆ ಆಯಿತು. ಹಾಗೇನೆ ತಿರುಪತಿ ಲಡ್ಡುಗೆ 8 ದಶಕಗಳ ಇತಿಹಾಸ ಕೂಡ ಇದೆ. 8 ದಶಕಗಳ ಇತಿಹಾಸ. ನಾನು ನಿನ್ನೆ ಹೇಳಿದ್ನಲ್ಲ 300 ವರ್ಷ 306 ವರ್ಷ ಅಂತೇಳಿ. ಆಗ ಬೂಂದಿ ಕೊಡ್ತಾಯಿದ್ರು. ಅದಕ್ಕಿಂತ ಹಿಂದೆ ಬೂಂದಿ ರೂಪದ ಪ್ರಸಾದ ಕೊಡ್ತಾಯಿದ್ರು. ಲಡ್ಡು ಕಟ್ಟೋದಿಲ್ಲ, ಬೂಂದಿ. 1940ರ ಸುಮಾರಿಗೆ ಲಡ್ಡು ಪ್ರಸಾದ ವಿತರಣೆ ಶುರುವಾಯಿತು. ಲಡ್ಡು ಕೊಡೋದಕ್ಕೆ ಶುರು ಮಾಡಿತು. ಆರಂಭದಲ್ಲಿ 5,000 ರಿಂದ 6,000 ಲಡ್ಡು ವಿತರಣೆ ಆಗ್ತಾ ಇತ್ತು. 1940ರಲ್ಲಿ 6,000 ಒಂದು 8,000 ಲಡ್ಡು. ಈಗ ಪ್ರತಿನಿತ್ಯ 8 ಲಕ್ಷಕ್ಕೂ ಹೆಚ್ಚು ಲಡ್ಡು ಸಿದ್ಧವಾಗ್ತಾ ಇದೆ. 8 ಲಕ್ಷ 8 ಲಕ್ಷ 8 ಲಕ್ಷ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಪ್ರತಿದಿನ 1 ಲಕ್ಷದಷ್ಟು ಭಕ್ತಾದಿಗಳಿದ್ದಾರೆ ಅಂತ ಖಾತ್ರಿ ಆಯಿತು. 1 ಲಕ್ಷ 1.25 ಲಕ್ಷ. 8 ಲಕ್ಷ ಲಡ್ಡುಗೆ ಪ್ರತಿದಿನ 500 kg ತುಪ್ಪ ಹಾಕಲಾಗತ್ತೆ. ಆ 500 kg ತುಪ್ಪ ಇದೆಯಲ್ಲ, 5 ಬೇರೆ 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 ಕಂಪನಿಗಳಿಂದ ಬರುತ್ತೆ. ಅದರಲ್ಲಿ ತಮಿಳುನಾಡು ಮೂಲದ ಕಂಪನಿಯಲ್ಲಿ ಈ ದನದ ಕೊಬ್ಬು ಬಳಕೆಯಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. 2020ರ ತನಕ TTDಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ತುಪ್ಪ ಬಳಸ್ತಾ ಇದ್ರು. ನೋಡಿ, ಒಂದು ಅವಿನಾಭಾವ ಸಂಬಂಧ ಹೇಗಿರುತ್ತೆ ಅಂತ. ಅವಿನಾಭಾವ ಸಂಬಂಧ. ಈ ಕೆಲವು ಸ್ಟಾರ್ಗಳಿದ್ದಾರೆ, ರಾಜ್ಕುಮಾರ್, ರಜನಿಕಾಂತ್, ಕಮಲ ಹಾಸನ್, ಇವರೆಲ್ಲ ಒಂದು ರೀತಿಯಲ್ಲಿ ಕಲಾಮಾತೆಯ ವರಪುತ್ರರು. ಅದರಲ್ಲಿ 2 ಮಾತಿಲ್ಲ. ಈ ಸ್ಟಾರ್ಗಳೆಲ್ಲ ಇದಾರಲ್ಲ, ಈಗಿನ ನೆನ್ನೆ ಸ್ಟಾರ್ಗಳೆಲ್ಲ, ಇವರು ಪಾನ್ ಪರಾಗ್ಗೆ 100 ಕೋಟಿ ತಗೊಳ್ತಾರೆ, 50 ಕೋಟಿ ತಗೋತಾರೆ, ಕೋಲ್ಡ್ ಡ್ರಿಂಕ್ಸ್ ತಗೋತಾರೆ, ರಮ್ಮಿ ಪ್ಲೇಗ್ ತಗೋತಾರೆ. ಆದರೆ ರಾಜ್ಕುಮಾರ್, ರಜನಿಕಾಂತ್, ಕಮಲ ಹಾಸನ್ ಯಾವತ್ತಿಗೂ ಎಂದೆಂದಿಗೂ ಯಾವುದೇ ಅಡ್ವರ್ಟೈಸ್ಮೆಂಟ್ ಕೋಟ್ಯಾಂತರ ರೂಪಾಯಿ ಕೊಟ್ಟರು ಕೂಡ ಅವರು ಅದಕ್ಕೆ ಆ್ಯಕ್ಟಿಂಗ್ ಮಾಡೋದಿಲ್ಲ. ರಾಜ್ಕುಮಾರ್ ಒಂದಕ್ಕೆ ಮಾಡಿದ್ರು. ಯಾವುದಕ್ಕೆ? ನಂದಿನಿಗೆ, ನಂದಿನಿ ಹಾಲಿಗೆ, ನಂದಿನಿ ಪ್ರಾಡಕ್ಟ್ಗಳಿಗೆ. ಅವರ ಪುತ್ರ ಮಾಡಿದ್ರು, ಶಿವಣ್ಣ ಮಾಡಿದ್ರು, ಪುನೀತ್ ರಾಜ್ಕುಮಾರ್ ಮಾಡಿದ್ರು. ಅದರಲ್ಲಿ ರಾಜ್ಕುಮಾರ್ ವಿಚಾರಕ್ಕೆ ನಾನು ಬಂದಿದ್ದು. ಇದೇ ರಾಜ್ಕುಮಾರ್ ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ನಮಗೆ ತಿರುಪತಿ ತಿಮ್ಮಪ್ಪನಾಗಿ ಕಾಣಿಸ್ಕೊಂಡಿದ್ರು. ನೋಡಿ, ಒಂದು ಸಂಬಂಧಗಳು ನೋಡಿ. ಎಲ್ಲಿ ತನಕ ನಂದಿನಿ ತುಪ್ಪ ಹೋಗ್ತಾ ಇತ್ತೋ ಅಲ್ಲಿ ತನಕ ಇದರ ಕ್ವಾಲಿಟಿ ಕೆಟ್ಟಿರಲಿಲ್ಲ.